ನೋಡಿ ಎಂಥ ಬದಲಾವಣೆಗಳಾಗುತ್ತೆ. ಮೊನ್ನೆ ಅಷ್ಟೇ 50 ಕೋಟಿ ಕೊಡೋದಕ್ಕೆ ರೆಡಿ ಇದ್ದಾರೆ, ನನ್ನ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಅಂತೇಳಿ ಸ್ವತಃ ಸಿದ್ದರಾಮಯ್ಯನವರು ಹೇಳಿದರು. ಈಗ ನೋಡಿದರೆ ಕತೆ ಚೇಂಜ್ ಆಗಿದೆ. ಹಾಗಂತ ವೀಕ್ಷಕರೇ, ಇದೇ ಡಿ ಕೆ ಶಿವಕುಮಾರ್ ಅವರು JDS ಮತ್ತು BJP ಮೈತ್ರಿಗೆ ಮೊದಲು ಆ ಪಕ್ಷದ MLAಗಳನ್ನು ಸೆಳೆಯುವ ಪ್ರಯತ್ನ ಮಾಡಿದ್ದು ನಿಜ. ಅದನ್ನು ಒಪ್ಕೊಂಡ್ರಿ ಅವರು ಅವತ್ತು. ಯಾವಾಗ ಡಿ ಕೆ ಶಿವಕುಮಾರ್ JDSನ್ನು ಮುಗಿಸ್ತಾರೆ, 13 ಬಂದರೆ ಮುಗಿದೋಗ್ಬಿಡ್ತಿತ್ತು, ಮುಗಿಸ್ತಾರೆ ಅಂತ ಗೊತ್ತಾಯಿತೋ ಶತಾಯ ಗತಾಯ ಏನೇ ಆಗಲಿ BJPಯಿಂದ ಒಂದು ಆಫರ್ ಬರುತ್ತೆ, JDS ಅದಕ್ಕೆ ಒಪ್ಕೊಂಡ್ಬಿಡ್ತದೆ. ಹಾಗಾಗಿ BJP ಜೊತೆ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ದೊಡ್ಡ ಗೌಡ್ರು ರೆಡಿ ಆಗ್ತಾರೆ. ಆಗ ಅವರು ಹೇಳ್ತಾರೆ, ಇವತ್ತೆಲ್ಲ ನಾಳೆ ಆದರೂ ಅದನ್ನು ಹೇಳ್ತಾರೆ, ಬಹುಶಃ ನನ್ನ ಪಕ್ಷವನ್ನು ಉಳಿಸಿಕೊಳ್ಳುವ ಏಕೈಕ ಉದ್ದೇಶದಿಂದ ನಾನು BJP ಜೊತೆ ಕೈ ಜೋಡಿಸಬೇಕಾಯಿತು ಅಂತ ಹೇಳ್ತಾರೆ. ಯಾಕೆ ಹೇಳಬೇಕಾಗತ್ತೆ ಅಂತಂದರೆ, ಈ ಹಿಂದೆ 2020 ಗೌರ್ಮೆಂಟ್ ಆಯ್ತಲ್ಲ, ಆಗ ದೇವೇಗೌಡರ ಅನುಮತಿ ಇಲ್ಲದೆ ಕುಮಾರಸ್ವಾಮಿಯವರು BJP ಜೊತೆ ಕೈ ಜೋಡಿಸಿ ಮುಖ್ಯಮಂತ್ರಿ ಆಗಿದ್ದರು ಕುಮಾರಸ್ವಾಮಿ. ಇದಕ್ಕೆ ಪ್ರಾಯಶ್ಚಿತ ಅಂತ ಹೇಳಿ ಇದೇ ದೇವೇಗೌಡರು ದೆಹಲಿಗೆ ಹೋಗಿ ಗಾಂಧಿ ಸಮಾಧಿ ಮುಂದೆ ಒಂದು ದಿನದ ನಿರಶನ ಮಾಡಿದರು, ಉಪವಾಸ ಸತ್ಯಾಗ್ರಹ ಮಾಡಿದರು ಒಂದು ರೀತಿ, ಒಂದು ದಿವಸದ ಪ್ರಾಯಶ್ಚಿತ ಅಂತ ಹೇಳಿ. ಅಂತ ದೇವೇಗೌಡರನ್ನ ಒಂದು ಪ್ರಶ್ನೆ ಬಂದೇ ಬರುತ್ತಲ್ಲ, ಆಗ ಅವರೊಂದು ಉತ್ತರ ಕೊಡ್ಬೋದು, ಇಲ್ಲ ನನ್ನ ಪಕ್ಷವನ್ನು ಒಡೆಯುವಂಥ ಪ್ರಯತ್ನ ಮಾಡ್ತಾಯಿದ್ರು, ಹಾಗಾಗಿ ನಾನು BJP ಜೊತೆ ಸೇರಿಕೊಂಡೆ ಅಂಥೇಳಿ. ಆದರೆ ಈಗ ಮತ್ತೆ JDSಗೆ ಕಂಟಕ್ಕೆ ಎದುರಾಗಿದೆ. ಯಾರೆಲ್ಲ ನೋಡಿ, ಯಾರ ಬಗ್ಗೆ ಡೌಟ್ ಇರ್ಬೋದು? GT ದೇವೇಗೌಡರು, ಚಾಮುಂಡೇಶ್ವರಿ MLA, ಮನಸ್ಸಿಲ್ಲ ಅವರಿಗೆ, ದೇವೇಗೌಡರಿದ್ದ ಕಾರಣಕ್ಕಾಗಿ ವಾಪಸ್ ನಿಂತ್ಕೊಂಡ್ರು. ಈಗ ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆಗೆ ಇವರನ್ನು ಕರೆದಿಲ್ಲ. ಆಮೇಲೆ ಇವರ ಮೇಲೆ ಕೆಲವು ತೂಗುಗತ್ತಿಗಳಿದೆ. ಯಾವುದು? ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವರ ಹತ್ತಿರದ ಸಂಬಂಧಿ ಮಹೇಂದ್ರ, ಆ ಮನುಷ್ಯ 2 ಎಕರೆ ಕೊಟ್ಟು 19 ಸೈಟ್ ತಗೊಂಡಿದ್ದಾರೆ, ಮೊನ್ನೆ ಬಂದಿತ್ತಲ್ಲ. ಇನ್ನು GT ಹರೀಶ್ ಗೌಡ, ಇವರ ಪುತ್ರ ಮಂಜುನಾಥ್ ಅವರನ್ನು ಸೇರಿಸಿ ಹುಣಸೂರಿಂದ ಗೆದ್ದಿದ್ದಾರೆ. ಇನ್ನು ಶರಣಗೌಡ ಕುಂದಕೂರ್, ಗುರುಮಿಟ್ಕಲ್, ಆರಂಭದಿಂದಲೇ ಅಪಸ್ವರ ಎತ್ತಿದ್ರು, ಬೇಡ ಬೇಡ BJP ಜೊತೆ ಬೇಡ. ಇನ್ನು ಕರೆಮ್ಮ ನಾಯಕ್, ದೇವದುರ್ಗ, ಯಾಕಂದರೆ ಅಲ್ಲಿಯ BJP ನಾಯಕರು ಯಾವ ರೀತಿ ಕುಮಾರಸ್ವಾಮಿಯವ್ರನ್ನ ಹೀಯಾಳಿಸಿದರು ಅಂತಂದರೆ, ಬೇಡ ನಮಗಾಗ್ತಾ ಇಲ್ಲ ಅಂತ ಆರಂಭದಿಂದ ಹೇಳಿದರು. ಸಮೃದ್ಧಿ ಮಂಜುನಾಥ್, ಮುಳಬಾಗಿಲಲ್ಲಿ. ಆಮೇಲೆ ಸ್ವರೂಪ್ ಪ್ರಕಾಶ್ ಕೂಡ ಅಂತೆ. ಎ ಮಂಜು ಅರಕಲಗೂಡು MLA, ಇವರ ಮಗ ಮಂತರಗೌಡ ಕಾಂಗ್ರೆಸ್ನಿಂದ MLA. ಕೊಡಗಿನಿಂದ ಇವರ ಮಗ ಮಂತರಗೌಡ ಕಾಂಗ್ರೆಸ್ನಿಂದ MLA ಇದ್ದಾರೆ ಈಗಲೂ ಕೂಡ. ಇವರು JDSನಿಂದ MLA. ಆಮೇಲೆ ಇವ್ರದ್ದೊಂದು ಮಜಾ ಇದೆ. ಇವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ, ಅಂದರೆ ಬಿಫೋರ್ ದ್ಯಾಟ್, ಪ್ರಜ್ವಲ್ ರೇವಣ್ಣ ವಿರುದ್ಧ ಸ್ಪರ್ಧೆ ಮಾಡಿದರು. ಸೊ ಹಾಗಾಗಿ ಇವರು ಕೂಡ ಕಾಂಗ್ರೆಸ್ನತ್ತ ಮನಸ್ಸು ಮಾಡಿರ್ತಾರೆ. ಆದರೆ ಇವರನ್ನು ಕರ್ಕೊಂಬರುವಂಥ ನಾಯಕ ಯಾರು? GT ದೇವೇಗೌಡರನ್ನ ಕೇಳಿಕೊಂಡು ಅಥವಾ CM ಇಬ್ರಾಹಿಂ ಅವರನ್ನು ಕೇಳಿಕೊಂಡು ಇವರೆಲ್ಲ ಬಂದುಬಿಡ್ತಾರಾ? ನೋ, ಕಷ್ಟ ಇದೆ. DK ಓಕೆ ಅಂದರೆ ಒಂದು ಅವಕಾಶಗಳಿರ್ಬೋದು, ಬಟ್ DK ಶಿವಕುಮಾರ್ ಓಕೆ ಅಂತಾರ? ಅಗತ್ಯ ಇದೆಯಾ? ಗೊತ್ತಿಲ್ಲ, ಕಾದು ನೋಡೋಣ. ಇನ್ನೂ ಒಂದು ಕಾಲದಲ್ಲಿ JDS ಯಾವ ರೀತಿ ಇತ್ತು, ಅದು ನಾಯಕರನ್ನು ಹುಟ್ಟು ಹಾಕೋ ಕಾರ್ಖಾನೆ. ಅದನ್ನು ಕಂಡು ಜನರು ಕೂಡ ವೋಟ್ ಹಾಕ್ತಾಯಿದ್ರು. ನಾನು ಮೊನ್ನೆ ಕೂಡ ಹೇಳಿದೆ, ಎಂತೆಂಥ ನಾಯಕರು ಫಸ್ಟ್ ಸೀಟಲ್ಲಿ ಕೂರ್ತಾಯಿದ್ರು. ದೇವೇಗೌಡರು, ರಾಮಕೃಷ್ಣ ಹೆಗಡೆ, ನಂಜೇಗೌಡರು, PGR ಸಿಂಧ್ಯಾ, ಬೈರೇಗೌಡರು, ಎಷ್ಟು ಜನ, MP ಪ್ರಕಾಶ್, ರಮೇಶ್ ಕುಮಾರ್, ಬಾ ಆಮೇಲೆ ಗೋವಿಂದ ಕಾರಜೋಳ, ರಮೇಶ್ ಜಿಗಜಿಣಗಿ, ಎಲ್ಲ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ಗಳೇ. ಆದರೆ JDS ಅಥವಾ ಜನತಾ ಪರಿವಾರ ಈಗ ಬದಲಾಗಿದೆ, ಬರೀ ಕುಟುಂಬ ರಾಜಕಾರಣ ಮಾಡ್ತಾ ಇದೆ. ಇದೀಗ ಇಬ್ಬರು ಒಕ್ಕಲಿಗ ನಾಯಕರು ಸೇರಿದಂತೆ ಅನೇಕರು JDS ಮುಗಿಸಲು ಮುಂದಾಗಿದ್ದಾರಾ? JDS ಅಸ್ತಿತ್ವ ಉಳಿಸ್ಕೊಳ್ಳುತ್ತಾ ಇಲ್ವಾ? ಬನ್ನಿ ಒಂದು ರಿಪೋರ್ಟ್. JDS ಮುಗಿಸ್ತಾರ ಕಾಂಗ್ರೆಸ್ ನಾಯಕರು? ಟಾಸ್ಕ್ ಕೊಡಿ ಅಂದಿದ್ಯಾಕೆ CP ಯೋಗೇಶ್ವರ್?
ಚನ್ನಪಟ್ಟಣದ ನೂತನ ಶಾಸಕ ಸಿಪಿ ಯೋಗೇಶ್ವರ್ ಜೆಡಿಎಸ್ ಬಗ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಟಾಸ್ಕ್ ಕೊಟ್ರೆ ದೊಡ್ಡ ಆಪರೇಷನ್ ಮಾಡ್ತೀನಿ, ಜೆಡಿಎಸ್ ಒಡೆಯುತ್ತೇನೆ, ಶಾಸಕರನ್ನ ಕಾಂಗ್ರೆಸ್ಗೆ ಕರೆದುಕೊಂಡು ಬರ್ತೀನಿ ಎಂದಿದ್ದಾರೆ. ನೋಡಪ್ಪ, ನನಗೆ ಅದು ಗೊತ್ತಿಲ್ಲ. ನಾನು ಅದಕ್ಕೆ ಸದ್ಯಕ್ಕೆ ನಮಗೆ ಈಗ ಅದ್ರ ಬಗ್ಗೆ ನಾನು ಮಾತಾಡೋಕೆ ಹೋಗೋದಿಲ್ಲ. ನಾವು ಅವ್ರಿಗೆ ಆಫರ್ ಮಾಡಿದ್ದೋ ಹಿಂದೆ, ಬರ್ರಯ್ಯ ನಮ್ಮ ಜೊತೆ ಅಂತ ಹೇಳಿದ್ದ. ಇಲ್ಲ, ನಾವು ಕುಮಾರಣ್ಣನ ನಾವು ತಿರ್ಗಾ ಚೀಫ್ ಮಿನಿಸ್ಟರ್ ಮಾಡಬೇಕು ಅಂತೇಳಿ ಅವರು ನಮ್ಮ ಜೊತೆ ಬರಲಿಲ್ಲ. ಕೇಳಿದ ನಿಜ, ನಾವು ಬರ್ರಂಗಿರೋ ಬರ್ರಿ ಅಂತ. ಕಾಂಗ್ರೆಸ್ನಿಂದ ಏನಾದ್ರು ಆ ಟಾಸ್ಕನ್ನು ನೀಡಿದ್ರೆ, JDSನ ನಾಯಕರನ್ನ ಕಾಂಗ್ರೆಸ್ಗೆ ಟಾಸ್ಕನ್ನು ನೀಡಿದ್ರೆ ತಾವು ಒಪ್ಕೊಂತೀರಾ ಸರ್? ಒಂದು ನಿಮಿಷ ಅಣ್ಣ, ನಾನು ಯಾಕೆ ಒಪ್ಕೊಳ್ಳಲ್ರಿ? ನಾನೊಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಮ್ಮ ಪಕ್ಷ ಏನು ಹೇಳುತ್ತೆ ನಾನು ಮಾಡೇ ಮಾಡ್ತೀನಿ. ಆದರೆ ನಾನು ಹೇಳೋದು, ನಮ್ಗೆ ಅವಶ್ಯಕತೆ ಇಲ್ಲ. 139 ಜನ ಶಾಸಕರಿದ್ದೀವಿ. JDSನ ಶಾಸಕರು ಇವತ್ತು ಅವ್ರ ಪಕ್ಷ ನಶಿಸೋಗ್ತಾ ಇರೋದ್ರಿಂದ ಪರ್ಯಾಯವಾಗಿ ಅವರೇ ಆಲೋಚನೆ ಮಾಡಬೇಕು ಅನ್ನೋದನ್ನು ನಾನು ಇವತ್ತು ಈಗ ಏನು ರಾಜ್ಯದ ಜನತೆ ಗಮನಕ್ಕೆ ತಗೊಂಡ್ಬರ್ತಾ ಇದ್ದೀನಿ. ಈಗ ಚಾಲೆಂಜ್ ಮಾಡಿದಂಥ ದೇವೇಗೌಡರು ಸಕ್ಸಸ್ ಆಗಿಲ್ಲ ಅಂದಮೇಲೆ ಅವರು ಪಕ್ಷನ ಡಿಸಾಲ್ವ್ ಮಾಡಬೇಕು. ಸಿಪಿ ಯೋಗೇಶ್ವರ್ ಮಾತಿನಿಂದ ಜೆಡಿಎಸ್ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಕಾಂಗ್ರೆಸ್ನ 30ಕ್ಕೂ ಹೆಚ್ಚು ಶಾಸಕರು ಅಸಮಾಧಾನಗೊಂಡಿದ್ದಾರೆ ಅಂತ ನೀವೇ ಹೇಳಿದ್ರಿ. ಅವರ ಹೆಸರನ್ನ ಸಿಎಂ ಡಿಸಿಎಂಗೆ ಕೊಡಿ ಅಂತ ಮಾಜಿ ಸಚಿವ ಸಾರಾ ಮಹೇಶ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ಸಿಂದ 35-40 ಜನ ಬರಲಿಕ್ಕೆ ರೆಡಿ ಇದ್ದಾರೆ. ಸರ್ಕಾರ ಭಾಳಷ್ಟು ದಿವಸ ಉಳಿಯಲ್ಲ ಅಂಥೇಳಿ ಮೊದಲು ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಅವ್ರು ಯಾರ್ಯಾರು ಅಸಮಾಧಾನ ಇರೋರು ಅವ್ರದ್ದೆಲ್ಲ ಪಟ್ಟಿ ಕೊಟ್ಟು ಅವರನ್ನೆಲ್ಲ ಸಮಾಧಾನ ಪಡಿಸ್ಕೊಂಡು 3 ವರ್ಷ ಸರ್ಕಾರನ ಉಳಿಸ್ಕೊಳ್ಳುವಂತ ಸಲಹೆ ಕೊಡಬೇಕು. ಗೃಹ ಮಂತ್ರಿ ಪರಮೇಶ್ವರ್ ನಮಗೆ ಆಪರೇಷನ್ ಅಗತ್ಯವಿಲ್ಲ ಅಂತ ಹೇಳಿದ್ದಾರೆ. ಆ ಮೂಲಕ ಯೋಗೇಶ್ವರ್ ಯಾವುದೇ ತಾಪತ್ರಯ ತೆಗೆದುಕೊಳ್ಳೋ ಅಗತ್ಯವಿಲ್ಲ ಅನ್ನೋ ಸಂದೇಶ ರವಾನಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಡೆ ನಾವು ಫೇಸ್ ಟು ಫೇಸ್ BJP ಜೊತೆ ಸೆಣಸಾಡದವರು ಬೇಡ ಅಂತೇಳಿ BJP ಜೊತೆ ಮೈತ್ರಿ ಹಿನ್ನೆಲೆಯಲ್ಲಿ ಶರಣಗೌಡ ಕುಂದಕ್ಕೂರು ಕೂಡ ಸಿಟ್ಟು ವ್ಯಕ್ತಪಡಿಸಿದರು. ಇದೀಗ GT ದೇವೇಗೌಡರಿಗೆ ಸಾಥ್ ಕೊಟ್ಟಿದ್ದಾರೆ CM ಇಬ್ರಾಹಿಂ. ಚನ್ನಪಟ್ಟಣ ಸೋತಿದ್ದಕ್ಕೆ 18ಕ್ಕೆ ಕುಸಿತ ಕಂಡಿದೆ JDS ಬಲ. ಈಗ ಪಕ್ಷವನ್ನು ಬಿಡುವುದಕ್ಕೆ GT ದೇವೇಗೌಡರು ಮತ್ತು ಮಗ ಹರೀಶ್ ಗೌಡ ತಯಾರಿ ನಡೆಸಿದ್ದಾರಾ? ನೋಡಿ, 18 ಜನ ಇದ್ದಾರೆ. ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಹೋಗೋದು ಈಸಿ ಅಲ್ಲ. ಅವರ ಶಾಸಕ ಸ್ಥಾನ ಕುಂದಾಗತ್ತೆ. ಆದರೆ ಮೂರನೇ ಎರಡು ಅಂದರೆ ಎಷ್ಟು? 18 ಡಿವೈಡೆಡ್ ಬೈ 3 ಅಂದರೆ 6 ಬರುತ್ತೆ. 6, 6, 12, ಒಂದು ಜಾಸ್ತಿ 13 ಜನ ಬೇರೆ ಪಕ್ಷಕ್ಕೆ ಹೋದರೆ, ಸಪ್ರೇಟಾಗಿ ನಿಂತರೆ ಪಕ್ಷ ಇಬ್ಬಾಗವಾಗುತ್ತೆ. ಜೊತೆಗೆ ದೇವೇಗೌಡರ ತೆನೆ ಹೊತ್ತ ಮಹಿಳೆ ಚಿಹ್ನೆ ಏನಿದೆ ಅದು ಕೂಡ ರೆಬೆಲ್ಸ್ಗಳಿಗೆ ಹೋಗುವಂಥ ಸಾಧ್ಯತೆ ಇದೆ. ಉದಾಹರಣೆಗೆ 54 ಇದ್ದಂಥ ಶಿವಸೇನೆ, ಉದ್ಧವ್ ಠಾಕ್ರೆ ಅದರ ಮುಖ್ಯಸ್ಥರಾಗಿದ್ದರು, ಕಾಂಗ್ರೆಸ್ ಜೊತೆ ಗೌರ್ಮೆಂಟ್ ಕೂಡ ಮಾಡಿದರು. 54 ಡಿವೈಡೆಡ್ ಬೈ 3 ಅಂತಂದರೆ 18 ಬರುತ್ತೆ. ಅಂದರೆ 37 ಜನ ಪಕ್ಷ ಬಿಟ್ಟರೆ ಮಾತ್ರ ಏನು ಯಾವುದೇ ಪಕ್ಷಾಂತರ ನಿಷೇಧ ಕಾಯ್ದೆ ಒಳಗೆ ಬರೋದಿಲ್ಲ. ಮತ್ತೊಂದು ಪಾರ್ಟಿಗೆ ಹೋದರೂ ಕೂಡ ಅವರು MLA ಆಗಿ ಉಳಿತಾರೆ. ಹಾಗಾಗಿ ಅಲ್ಲೇನು ಮಾಡಿದರು, NCPಯನ್ನು ಅಂದರೆ ಶರದ್ ಪವಾರ್ ಅವರ NCPಯನ್ನು 40 ಜನರ ಜೊತೆಗೆ ಅಜಿತ್ ಪವಾರ್ ಅವರು BJPಗೆ ಬಂದರು, ಸಪ್ರೇಟಾಗಿ ನಿಂತರು. BJP ಜೊತೆ ಗುರುತಿಸ್ಕೊಂಡ್ರು ಅಷ್ಟೇ, BJP ಸೇರಲಿಲ್ಲ. ಉದ್ಧವ್ ಠಾಕ್ರೆ ಬಣದ 56ರ ಪೈಕಿ 40 MLAಗಳ ಜೊತೆ ಏಕನಾಥ್ ಶಿಂದೆ ಮಹಾಯುತಿಗೆ ಬಂದು ಅಲ್ಲಿ ಮುಖ್ಯಮಂತ್ರಿ ಆದರು. ಹಾಗಾಗಿ ಅಲ್ಲಾಗತ್ತೆ 54, 56ರನ್ನು ಸಿಡಿದು ಯಾವುದೇ ಪ್ರಾಬ್ಲಮ್ ಇಲ್ಲದೆ, ನಿಷೇಧವಿಲ್ಲದೆ, ಪಕ್ಷಾಂತರ ನಿಷೇಧ ಕಾಯ್ದೆಗೆ ಒಳಪಟ್ಟು, ಅಂದರೆ ಯಾವುದೇ ತೊಂದರೆ ಇಲ್ಲದೆ ಒಳಪಟ್ಟು 2 MLAಗಳು ಬಂದಿದ್ದಾರೆ. ಇಲ್ಲಿ 13 MLAಗಳು ಬಂದುಬಿಟ್ರೆ ಅಥವಾ ಸಪ್ರೇಟ್ ಆಗಿಬಿಟ್ರೆ ಚಿಹ್ನೆ ಹೋಗಿಬಿಡತ್ತೆ. ಆದರೆ GT ದೇವೇಗೌಡರಿಂದ ಮತ್ತು CM ಇಬ್ರಾಹಿಮಿಂದ ಅದು ಸಾಧ್ಯನಾ? ಅದು ಅಷ್ಟು ಸುಲಭ ಅಲ್ಲ. ಆ ಮನಸ್ಸು ಮಾಡಬೇಕು ಅಂತಂದರೆ DK ಶಿವಕುಮಾರ್ ಮನಸ್ಸು ಮಾಡಬೇಕು. ಸದ್ಯಕ್ಕೆ ಅದು ಬೇಡ ಅಂತ ಹೇಳಿದ್ದಾರೆ ಅವರು. ಈ ನಡುವೆ ಗೌಡ್ರು ಮಧ್ಯಪ್ರವೇಶ ಮಾಡದೇ ಇದ್ದರೆ, ಅಂದರೆ ದೊಡ್ಡ ಗೌಡ್ರು, JDSಗೆ ಕಷ್ಟವಂತೂ ಇದೆ. ಸಮಾಧಾನ ಪಡಿಸುವಂಥ ಜವಾಬ್ದಾರಿ ದೊಡ್ಡವರ ಮೇಲಿದೆ. ಓಕೆ.